ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ರಕ್ಷಿತಾ ರೆಡ್ಡಿ ಅಂತ. ಇನ್ನು ಈಗ ತಾನೇ 23 ವರ್ಷ. ಮತ್ತೊಂದು ಫೋಟೋದಲ್ಲಿ ಕಾಣುತ್ತಿರುವ ಆತನ ಹೆಸರು ಪವನ್ ಕುಮಾರ್ ಅಂತ, 32 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ. ಇಬ್ಬರು ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಗೇಟ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿರುವ ಮೃತ ದುರ್ದೈವಿಗಳು. ಹೌದು, ರಕ್ಷಿತಾ ಹಾಗೂ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ನಿವಾಸಿಗಳು. ಕಳೆದ 4 ತಿಂಗಳ ಹಿಂದೆ ಅಂದರೆ 2025ರ ನವೆಂಬರ್ ತಿಂಗಳಲ್ಲಿ ಮದುವೆಯಾಗಿ ಗಂಡ ರಾಜಶೇಖರ್ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹಿನ್ನೆಲೆ ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿನಲ್ಲಿ ವಾಸವಿದ್ದರಂತೆ. ಮೃತ ಯುವತಿ ರಕ್ಷಿತಾ ಖಾಸಗಿ ಕಾಲೇಜಿನಲ್ಲಿ ಎಂಎಸ್ಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದರಂತೆ. ಇನ್ನು ರಾಜಶೇಖರ್ ತಮ್ಮ ಅಂದ್ರೆ ಚಿಕ್ಕಮ್ಮನ ಮಗ ಪವನ್ ಕುಮಾರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅವರೂ ಸಹ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರು. ರಾಜಶೇಖರ ಗ್ರಾಮದಲ್ಲಿ ಇಂದು ಜಾತ್ರೆ ಇದ್ದ ಕಾರಣ ರಾಜಶೇಖರ್ ತಮ್ಮ ಪವನ್ ಕುಮಾರ್ ಹಾಗೂ ಹೆಂಡತಿ ಮೂವರು ಸೇರಿ ಅನಂತಪುರಕ್ಕೆ ಹೋಗುತ್ತಿದ್ದ ವೇಳೆ ಲಾರಿ ಹಿಂಬದಿಯಿಂದ ಬಂದು ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದ್ದು ಕಾರಿನ ಮುಂಬದಿ ಇದ್ದ ನವ ವಿವಾಹಿತೆ ರಕ್ಷಿತಾ ಹಾಗೂ ಆಕೆಯ ಗಂಡ ತಮ್ಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗಂಡ ರಾಜಶೇಖರಗೆ ಗಂಭೀರ ಗಾಯಗಳಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆ ನಂತರ ಇವರು 3 ಜನ, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ತಮ್ಮ, ಅವ್ರ ಕಸಿನ್ಸ್ ಇಬ್ಬರು ಊರಿಗೆ ಹೋಗ್ಬೇಕಂತ ಹೊರಟಿದ್ದಾರೆ. ಬ್ಯಾಂಗ್ಳೂರಿಂದ ಅನಂತಪುರ ಜಿಲ್ಲೆ ಆವಳಿಗಿ ಗ್ರಾಮ ಅನ್ನೋ ಊರಲ್ಲಿ ಅಲ್ಲಿ ರಥೋತ್ಸವ ಇತ್ತು ಇವತ್ತು. ಆ ರಥೋತ್ಸವದ ಅದಕ್ಕೋಸ್ಕರ ಅವರು ಹೋಗ್ಬೇಕು ಅಂದ್ಕೊಂಡಿದ್ರು. ಅಲ್ಲಿ ಹೋಗ್ತಾ ಇರಬೇಕಾದ್ರೇ ಈ ಘಟನೆ ನಡೆದಿದೆ. ಅದು ಚಿಕ್ಕಬಳ್ಳಾಪುರ ದಾಟಿದ ಮೇಲೆ ಹೈವೇ ಮೇಲೆ ಈ ಘಟನೆ ಆಗಿದೆ. ಅದನ್ನು ನೋಡಿದ್ರೆ ಲಾರಿಗೆ ಈ ಕಾರು ಹೋಗಿ ಡಿಕ್ಕಿ ಹೊಡೆದಂಗೆ ಕಾಣಿಸ್ತಾ ಇದೆ. ಘಟನೆ ಸ್ಥಳಕ್ಕೆ ನಾನೇನು ಹೋಗಿಲ್ಲ, ಡೈರೆಕ್ಟ್ ಇಲ್ಲೇ ಬಂದಿದ್ದೀನಿ. ಅಲ್ಲಿಂದ ಮತ್ತೆ ಅವರ ಅಲ್ಲಿ ಸ್ಪಾಟಲ್ಲೇ ತುಂಬ ಇಂಜುರೀಸ್ ಆಗಿದೆ ಅಂತ ಪೊಲೀಸರು ನೋಡಿಕೊಂಡು ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ನಾವು ಇಲ್ಲಿ ಬರೋಷ್ಟರೊಳಗೆ ಅವರೇ ಇನ್ಫಾರ್ಮ್ ಮಾಡಿದರು, ಈ ಪವನ್ ರೆಡ್ಡಿ ಮತ್ತು ರಕ್ಷಿತಾ ಇಬ್ಬರಿಗೂ ಡೆತ್ ಆಗಿದೆ. ಮತ್ತು ರಾಜಶೇಖರ್ ರೆಡ್ಡಿದು ಸ್ವಲ್ಪ ಎಮರ್ಜೆನ್ಸಿಯಲ್ಲಿ ಇದ್ದಾರೆ, ಅವ್ರನ್ನ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಇನ್ಫಾರ್ಮೇಷನ್ನ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಇಲ್ಲಿ ಬಂದ ಮೇಲೆ ನೋಡಿದ್ರೆ ಇಲ್ಲಿ ಮಾಚುರಿಯಲ್ಲಿದ್ದಾರೆ ಅಂತಂದರು. ಇನ್ನು ಪೆರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇನ್ನು ಮೃತ ದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.